ಈ ತಿಂಗಳ ಒಂದು ವಾಗ್ದಾನವನ್ನು ನಾವು ನೋಡ್ಕೊಂಡು ಹೋಗೋಣ. ಯೆಶಾಯ 41:8ರಲ್ಲಿ ಸ್ವಾಮಿ ಇಂತ ತಿಳಿಸ್ತಿದ್ದಾರೆ, ಮುಗಿಸಬೇಡಿ. ಈಗ ಇದನ್ನ ನಾವೆಲ್ಲರೂ ಕೂಡ ಬಾಯಿ ಬಿಟ್ಟೆ ನಾವು ಹೇಳೋಣ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಈಗ ನಾನು ನೀವೆಲ್ಲರೂ ಕೂಡ ಅಬ್ರಹಾಮನ ಸಂತತಿಯವರು, ತಿಳ್ಕೊಳ್ಳಿ. ಆದಿ ಕಾಲದ ಅಬ್ರಹಾಮನ ಸಂತತಿಯವರು. ಈ ತಿಂಗಳ ವಾಗ್ದಾನ, ಇಸ್ರಾಯೇಲರನ್ನು ಧೈರ್ಯಗೊಳಿಸುವ ವಾಗ್ದಾನಗಳು ಅಂದ್ರೆ ಬೈಬಲ್ ಅಲ್ಲಿ ಬರ್ತಿದೆ. ಯೆಶಾಯ 41:8-13 ನಾವು ಓದ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಸ್ನೇಹಿತನ ಅಬ್ರಹಾಮನ ಸಂತತಿಯೇ, ಹೇಳ್ಬೇಕಲ್ಲ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ಇಲ್ಲದೇ ಹೋಗುವರು, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ನಿನಗೆ ಕಾಣಿಸರು, ನಿನಗೆ ವಿರೋಧವಾಗಿ ಯುದ್ಧ ಮಾಡಿದವರು ನಿರ್ನಾಮವಾಗುವರು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನೆ. ಇದು ಪ್ರಾಯವಾದ ಯಾಕೋಬೇ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ಯೆಹೋವನು ಅನ್ನುತ್ತಾನೆ. ಹಾಗಾದರೆ ಇವತ್ತು ದೇವರು ಏನ್ ಹೇಳ್ತಾರೆ ಗೊತ್ತಾ ನಿಮಗೆ? ನಾನು ನಿಮ್ಮನ್ನ ಆದುಕೊಂಡಿದ್ದೀನಿ, ನೀವಾಗಿ ನೀವು ಬರಲಿಲ್ಲ ಯೇಸು ಹತ್ರ, ನಾನೇ ನಿಮ್ಮನ್ನು ಆಯ್ಕೊಂಡಿದ್ದೀನಿ. ಮೂಗರಮ್ಮ ಯಾರು ಗೊತ್ತಿಲ್ಲ, ಲಕ್ಷ್ಮಿ ಯಾರಂತ ಗೊತ್ತಿಲ್ಲ, ಅಭಿಜಿತ್ ಯಾರಂತ ಗೊತ್ತಿಲ್ಲ, ಪ್ರಮೋದ ಯಾರಂತ ಗೊತ್ತಿಲ್ಲ, ಅಮ್ಮ ಯಾರಂತ ಗೊತ್ತಿಲ್ಲ, ನೀವು ಯಾರಂತ ಗೊತ್ತಿಲ್ಲ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತಾರೆ, ನಿಮಗೆ ಯೇಸು ಬಗ್ಗೆ ಗೊತ್ತೇ ಇರಲಿಲ್ಲ, ಆದ್ರೆ ಯಾರೋ ಒಬ್ಬರು ಮೂಲಕ ಗೊತ್ತಾಗೋ ಮಾಡಿ ನಿಮ್ಮನ್ನು ನಾನು ಆರಿಸಿದ್ದೀನಿ. ಭೂಮಿಯ ಕಟ್ಟ ಕಡೆಯ ಭಾಗದಿಂದ ನಾನು ನಿನ್ನ ಆರಿಸಿಕೊಂಡಿದ್ದೀನಿ, ಆರಿಸಿಕೊಂಡ ಮೇಲೆ ನಿನ್ನ ನಾನು ಯಾವತ್ತೂ ಕೂಡ ತಳ್ಳೋದಿಲ್ಲ ಅಂತ ನಮ್ಮ ಸ್ವಾಮಿ ಹೇಳ್ತಾರೆ. ಸ್ವಾಮಿ ಏನಂತಾರೆ, ಈ ತಿಂಗಳ ವಾಗ್ದಾನ ಇದು, ಅರ್ಥ ಮಾಡ್ಕೊಳ್ಳಿ. ವಾಕ್ಯ ಅಲ್ಲ ಇದು, ವಾಕ್ಯ ಮತ್ತೆ ಕೊಡ್ತೀನಿ. ವಾಗ್ದಾನ ನಿಮ್ಮನ್ನ ಕರೆದ ಮೇಲೆ ತಳ್ಳಿ ಬಿಡೋದಿಲ್ಲ. ಇವತ್ತು ಮನುಷ್ಯರು ಏನ್ ಮಾಡ್ತಾರೆ, ಕರೆದು ಬಿಟ್ಟು ತಳ್ಳಿಬಿಡ್ತಾರೆ. ಕೆಲ್ಸಕ್ಕೆ ಬಾ ನಾನಿದ್ದೀನಿ ಅಂತ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಾ ನಾ ಇದ್ದೀನಿ ಅಂತ ಹೇಳ್ತಾರೆ, ಎಲ್ಲಾದ್ರೂ ವಾಗ್ದಾನ ಕೊಡ್ತಾರೆ, ಕೊನೆ ತಳ್ಳಿಬಿಡ್ತಾರೆ. ಆದ್ರೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಕರೆದಿದ್ದೀನಿ, ನಾನು ನಿನ್ನ ತಳ್ಳಿ ಬಿಡೋದಿಲ್ಲ. ಹಲ್ಲೆಲೂಯಾ. ನಾನು ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ಹಾಗಾದ್ರೆ ಒಬ್ಬರಿಗೊಬ್ರು ಕೈ ಕುಟ್ಕೊಂಡು ಹೇಳಿ, ಈ ತಿಂಗಳು ನೀನು ಹೆದರಬೇಡ, ನನ್ನ ದೇವರು ನಿನ್ ಜೊತೆ ಇದ್ದಾರೆ ಅಂತ ಹೇಳಿ. ಎಲ್ಲ ಹೇಳಿ, ಹೆದರಬೇಡ, ನನ್ನ ದೇವರು ನಿನ್ ಜೊತೆ ಇದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು. ಹಲ್ಲೆಲೂಯಾ. ನಾನೇ ನಿನ್ನ ದಿಗ್ಭ್ರಮೆಗೊಳ್ಳದಿರು, ಒಳ್ಳೆ ಹುಚ್ಚು ಬಂದಂಗೆ ಆಡ್ಬೇಡ, ದೇವರಿದ್ದಾನೆ, ಆಯ್ತಾ? ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ. ಹಾಗಾದ್ರೆ ಒಬ್ಬರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನನ್ನ ದೇವರು ಈ ತಿಂಗಳು ನಿನ್ನನ್ನ ಬಲಪಡಿಸ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನ ನಿನಗೆ ಆಧಾರ ಮಾಡ್ತೇನೆ. ಹಾಗಾದ್ರೆ ಧರ್ಮದ ಬಲಗೈ ಯಾವುದು? ಇದೇ ಬೈಬಲ್. ಈ ಬೈಬಲ್ ಪ್ರಕಾರ ನೀವು ನಡೀರಿ, ಆ
ಬೈಬಲ್ನ ಕೈನ ಬಿಡಬೇಡಿ. ಅಂದ್ರೆ ದೇವರ ಕೈಯನ್ನು ನೀವು ಬಿಡದೇ ಇದ್ರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಹಾಲೆಲೂಯಾ. ಆಹಾ, ನಿನ್ನ ಮೇಲೆ ಕಿಡಿಕಿಡಿ ಆದವರು ಆಶಾಭಂಗಪಟ್ಟು ಅವಮಾನ ಹೊಂದವರು. ನಿನ್ನ ಬಗ್ಗೆ ಯಾರೆಲ್ಲ ಬೇಡದ್ರು ಮಾತಾಡಿದ್ರು ಅವ್ರು ಈ ತಿಂಗಳು ನಾಚಿಕೆ ಪಡುವಂತ ತಿಂಗಳು. ನಿಮ್ಮ ವಿರುದ್ಧವಾಗಿ ಯಾರು ಹಂಗೆ ಖುಷಿ ಪಡ್ಬೇಡಿ, ನಾಚಿಕೆ ಪಡ್ಲಿ ಅವರು, ಹಂಗೆ ರಕ್ಷಣೆ ಹೊಂದ್ಕೊಳ್ಳಿ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ, ಜೋರಾಗಿ ಎಲ್ಲ ಪ್ರೈಸ್ ಲಾರ್ಡ್ ಬರ್ಲಿ. ಹಾಲೆಲೂಯಾ. ವಾಕ್ಯದಲ್ಲಿ ಬರ್ಲಿ ಅಂದ್ರೆ ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದ ಆಶಾಭಂಗಪಟ್ಟು ಅವಮಾನ ನಿನ್ನ ಸಂಗಡ ವ್ಯಾಜ್ಯವಾಡಿದ್ರೆ ನಾಶವಾಗಿ ಇಲ್ಲದೆ ಹೋಗೋರು. ಅಂದ್ರೆ ನಿನ್ನ ಜೊತೆ ವ್ಯಾಜ್ಯ ಮಾಡಿದ್ರೆ ಇಲ್ಲದೆ ಆಗ್ಬಿಡ್ತಾರಂತೆ. ಅಂದ್ರೆ ನಂಗೆ ಅವ್ರು ಇಲ್ಲದಾಗದ್ ಬೇಡ, ರಕ್ಷಣೆ ಹೊಂದ್ಕೊಳ್ಳಿ. ಹಾಲೆಲೂಯಾ. ನಿನ್ನೊಡನೆ ಹೋರಾಡಿದವರು ಹುಡುಕಿದ್ರು ಸಿಗೋದಿಲ್ಲ. ಎಷ್ಟೆಷ್ಟು ಜನ ಹೆಂಗ್ ಆಡಕ್ ಬಂದ್ಬಿಟ್ರೆ ಈ ಹುಡುಕಾಡ್ದು ಸಿಗ್ತಾರೆ, ಅಷ್ಟರ ಮಟ್ಟಿಗೆ ತಂದ್ಬಿಟ್ರೆ. ಗೂಳಿಯಾಡಿ ಶೇಖರ್ ಹೇಳೋರು ನಮ್ಮ ಯೇಸಪ್ಪನ ಮೇಲೆ ಎಷ್ಟೆಲ್ಲ ವಿರೋಧ ಮಾಡಿದ್ರು, ಕೊನೆಗೆ ಅವ್ನ ಪತ್ತೆನೇ ಇಲ್ಲ, ಆ ಲೆವೆಲ್ ತಂದ್ಬಿಟ್ರು ದೇವರು. ಹಾಲೆಲೂಯಾ. ಹಾಲೆಲೂಯಾ. ಇಲ್ಲದ ನೀವು ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ ಎಂದು ಹೇಳೋ ದೇವರಾದ ಯೆಹೋವನಮ್ಮ ನಾನೇ ನಿಮ್ಮ ಕೈ ಹಿಡಿತೇನೆ ಅಂತ ಹೇಳಿ. ಹಾಗಾದ್ರೆ ಒಬ್ಬರಿಗೊಬ್ರು ಹೇಳಿ, ಇವತ್ತು ನೀನು ಮನುಷ್ಯನ ಕೈ ಹಿಡಿಬೇಡ, ಮನುಷ್ಯನ ಕೈ ನೋಡ್ಬೇಡ, ದೇವ್ರ ಕೈನ ನೋಡು ಅಂತ ಹೇಳಿ. ಒಬ್ಬರ ಕೈ ನೀನು ಮನುಷ್ಯನ ಕೈ ನೋಡ್ಬೇಡ, ದೇವ್ರ ಕೈ ನೋಡು. ಮನುಷ್ಯನ ಕೈ ನೋಡ್ಬೇಡ, ದೇವ್ರ ಕೈ ನೋಡ್ಬೇಡ. ಎಲ್ಲ 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 ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ. ನನಗೆ ಮಾತ್ರ ಒಬ್ಬರೇ ಕೊಟ್ಟರು, ಮೂಗ್ರಾಮ ಮಾತ್ರ. ಹಾಲೆಲೂಯಾ. ಹಾಲೆಲೂಯಾ. ದೇವ್ರ ಕೈ ನೋಡಿದ್ರೆ ನಿಮ್ಗೆ ಯಾವತ್ತೂ ಕೂಡ ಸೋಲಿಲ್ಲ, ಜಯ ಗ್ಯಾರಂಟಿ. ಆಮೇಲೆ ಹಾಲೆಲೂಯಾ. ನಾನೇ ನಿಮಗೆ ವಿಮೋಚಕನು ಎನ್ನುತ್ತಾನೆ. ಹಾಗಾದ್ರೆ ನಾವು ಇವತ್ತು ಭಯಪಟ್ಟು ಕೆಲಸ ಮಾಡೋದು ಬೇಡ. ನನ್ನ ದೇವರು ವಿಮೋಚಕನಾಗಿ, ರಕ್ಷಕನಾಗಿ, ಒಡೆಯನಾಗಿ ನಮ್ಮ ಜೊತೆಲಿ ಇದ್ದಾರೆ ಇದ್ದಾರೆ ಇದ್ದಾರೆ. ಆಮೇಲೆ ಈಗ ನಾವು ವಾಗ್ದಾನ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಈ ತಿಂಗಳ ವಾಗ್ದಾನ ಪ್ರಕಾರ ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದಂತ ದೇವರೇ, ಅಪ್ಪ ಈ ಒಂದು ತಿಂಗಳಲ್ಲಿ ನಮ್ಮನ್ನ ಕಾದು ಕಾಪಾಡಬೇಕು ಅಂತ ನಾವು ನಿಮ್ಮನ್ನ ಬೇಡ್ಕೊಳ್ತೇವೆ ಸ್ವಾಮಿ. ಅಪ್ಪ ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಅಪ್ಪ ಈ ತಿಂಗಳಲ್ಲಿ ನಾವು ಮನುಷ್ಯರ ಮುಖ ನೋಡದೇ ದೇವರ ಮುಖವನ್ನ ನೋಡಿ ನಂತರ ಮನುಷ್ಯರ ಮುಖ ನೋಡ್ತೇವೆ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪಣ ನಾಮದಲ್ಲಿ ತಂದೆ.